ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಕಂಡರಿಯದಂಥ ರೀತಿಯಲ್ಲಿ ಮಠಾಧೀಶರ ಒಕ್ಕೂಟದ ಕಡೆಯಿಂದ ಬಸವಣ್ಣವರ ಸಾಂಸ್ಕೃತಿಕ ಅಭಿಯಾನ ಇಡೀ ರಾಜ್ಯದ ತುಂಬೆಲ್ಲ ಮೊಳಗಿ ಬಂತು. ಕೊನೆಯ ದಿನ ಅಂತೂ ಜನ ಸಾಗರ, ಅದನ್ನು ನೋಡಲಿಕ್ಕೆ ಕಣ್ಣೆರಡು ಸಾಲವು. ಆದರೆ ಈ ಘಟನೆ ಸಂಗತಿಗಳನ್ನು ಕೇಳಿದಂಥ ಅಭೂತಪೂರ್ವ ಯಶಸ್ಸನ್ನು ಕಂಡು ಮುರುಗಿದಂಥವ್ರು ಬಹಳಷ್ಟು ಜನ. ಆಮೇಲೆ ಆತಂಕಕ್ಕೆ ಒಳಗಾದವರಂತೂ ಸಾವಿರಾರು ಜನ. ಆತಂಕಕ್ಕೆ ಯಾಕೆಂದರೆ ಅವರಿಗೆ ಬೆಳಕನ್ನು ಕಂಡ್ರೆ ಈ ಕೊಳಕಳಿಗೆ ಸಹಜವಾಗಿ ಒಂಥರ ನಡುಕ ಶುರುವಾಗ್ತದೆ. ಅಂಥ ನಡುಕ ಕೆಲವು ಮಂದಿಗೆ ಶುರುವಾಗಿದೆ. ಅಂಥ ನಡುಕ ಶುರುವಾದವರಲ್ಲಿ ಕೋಲ್ಹಾಪುರದ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಒಬ್ಬರು. ಅವರಿಗೆ ಅದು ಏಕೋ ಗೊತ್ತಿಲ್ಲ, ನಾಲಿಗೆಗೆ ಮತ್ತು ಬುದ್ಧಿಗೆ ಒಂದಕ್ಕೊಂದು ಲಿಂಕ್ ಇಲ್ಲ ಅಂತ ಅನಿಸ್ತದೆ. ಹಿಂದೊಮ್ಮೆ ಲಿಂಗಾಯತರನ್ನ ತಾಲಿಬಾನಿಗಳಂತ ಕರೆದವರು ಅವರೇ ಸ್ವತಃ ತಾಲಿಬಾನಿಗಳಿದ್ದಾರೆ ಅಂತ ಅನ್ನೋ ಅರಿವು ಅವರಿಗಿಲ್ಲ. ಶರಣ ಸಾಹಿತ್ಯ ಓದಿದ ಮನುಷ್ಯನಿಗೆ ಅದು ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳ ಜೊತೆ ಅವರ ಗರಡಿಯಲ್ಲಿ ಬೆಳೆದಂಥ ವ್ಯಕ್ತಿಗಳಿಗೆ ಸಹಜವಾಗಿ ನಾಲಿಗೆ ಮತ್ತು ಬುದ್ಧಿಗೆ ಎರಡಕ್ಕೂ ಲಿಂಕ್ ಇರ್ತವೆ. ಆದರೆ ಈ ಮನುಷ್ಯನಿಗೆ ಅದು ಹೇಗೆ ಲಿಂಕ್ ತಪ್ಪಿದೆಯೋ ನನಗಂತೂ ಗೊತ್ತಿಲ್ಲ. ಶರಣ ಸಾಹಿತ್ಯ ಓದಿದರೆ ಖಂಡಿತವಾಗಿಯೂ ಒಳ್ಳೆ ಮಾತುಗಳು ಇವರಿಂದ ಬಾಯಿಂದ ಬರ್ತದ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದೆನಬೇಕು ಅಂತಕ್ಕಂಥ ಹೇಳಿದಂಥ ಶರಣರ ವಿಚಾರಧಾರಿಯನ್ನು ಹಿಡಿದು ಬಂದರೆ ಖಂಡಿತವಾಗಿಯೂ ಇವರ ಮಾತುಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಏನೇ ಟೀಕೆ ಟಿಪ್ಪಣಿಗಳು ಇದ್ರೂ ಕೂಡ ನಾಗರಿಕ ಭಾಷೆಯಲ್ಲಿ ಅವನ್ನ ಹೇಳಬೇಕಾಗ್ತದೆ. ಆದರೆ ಸಾರ್ವಜನಿಕರ ವೇದಿಕೆ ಸಿಕ್ಕಿದೆ ಅಂತ ಮಾತ್ರಕ್ಕೆ, ಸಾರ್ವಜನಿಕರ ಹೊಗಳಿಕೆ ನನಗೆ ಲಭ್ಯವಾಗ್ತವೆ ಅಂದ ಮಾತ್ರಕ್ಕೆ, ಅಥವಾ ತಮ್ಮ ತಲೆಯನ್ನು ಯಾರಿಗೋ ಮಾರಿಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಕೆಟ್ಟದಾಗಿನೇ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಈ ಸಾಧ್ಯತೆ ಯಾರಿಗೆ ಇರುತ್ತಂದ್ರೆ, ಚಡ್ಡಿಯನ್ನು ಎಲ್ಲಿ ಧರಿಸಬೇಕು ಅಲ್ಲಿ ಧರಿಸಿಕೊಳ್ಳದೆ ತಲೆಗೆ ಅದನ್ನು ಸುತ್ತಿಕೊಂಡ್ರೆ ಆ ಮನುಷ್ಯ ಮಾತ್ರ ಹೀಗೆಲ್ಲ ಕೆಟ್ಟದಾಗಿ ಮಾತನಾಡಬಲ್ಲ. ಬಹುಶಃ ಇವರು ಚಡ್ಡಿಯನ್ನು ಉಟ್ಟುಕೊಳ್ಳುವ ಜಾಗದಲ್ಲಿ ಉಟ್ಟುಕೊಂಡಿದ್ದಾರೆ ಅಂತ ಅನ್ನುವ ಭಾವನೆ ನನಗಿದೆ ಈಗಲೂ ಕೂಡ. ಆ ಭಾವನೆ ತಪ್ಪಾಗಿದ್ದರೆ ಅದನ್ನು ಕ್ಷಮೆ ಕೇಳುವ ಮೂಲಕ ಸರಿಪಡಿಸಿಕೊಳ್ಬೇಕಾಗಿದೆ. ಇಲ್ಲದೆ ಹೋದರೆ ನಾಡಿನ ತುಂಬೆಲ್ಲ ಇಂಥ ಪಳಿಯುಳಿಕೆಗಳ ವಿರುದ್ಧ ಜನ ಖಂಡಿತವಾಗಿಯೂ ಬಂಡೇಳ್ತಾರೆ. ಯಾಕೆಂದರೆ ಬಸವ ಪ್ರಜ್ಞೆ ಅನ್ನೋದು ಈಗ ಈ ಕರ್ನಾಟಕದ ಎಲ್ಲೆಡೆ ಒಂಥರ ಅದು ಮಾರ್ಧನಿಸ್ತಾ ಇದೆ. ಈ ಮಾರ್ಧನಿಗೆ ಕಿವಿಗೊಡದೆ ಹೋದರೆ ಇವರ ಕಿವಿಗಳು ಶಾಶ್ವತವಾಗಿ ಮುಚ್ಚಲಿವೆ. ಈ ಎಚ್ಚರಿಕೆಯನ್ನ ಇವರಿಗೆ ಹೇಳ್ತಾ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಆಡಿಕೊಳ್ಳಲೇಬೇಕಾಗಿದೆ. ಲಿಂಗಾಯತರು ಆರಂಭದಲ್ಲಿ ಪ್ರಜ್ಞಾವಂತರಾಗಿರಲಿಲ್ಲ. ಇತ್ತೀಚೆಗೆ ಅವರ ವಚನ ಸಾಹಿತ್ಯದ ಓದು, ಬರವಣಿಗೆ, ಅಲ್ಲಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು, ಅನುಭವಗಳು, ಗೋಷ್ಠಿಗಳು ಅವರನ್ನ ಪ್ರಜ್ಞಾವಂತರನ್ನಾಗಿ ಮಾಡಿವೆ. ಜೊತೆಗೆ ಅವರೇ ಸ್ವತಃ ವಚನ ಸಾಹಿತ್ಯವನ್ನು ಓದುತ್ತಾ ಇರುವುದರಿಂದ ಅವರಿಗೆ ಮಠಗಳ ಪೀಠದ ಮುಖ್ಯಸ್ಥರ ಅವಶ್ಯಕತೆಯೂ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಹೊರಟಿದ್ದಾರೆ. ಅವರಿಗೆ ಕೆಲವು ಜನ ಮಠಾಧೀಶರು, ಪ್ರಜ್ಞಾವಂತ ಮಠಾಧೀಶರು, ಪ್ರಗತಿಪರ ಮಠಾಧೀಶರು, ವಚನ ಸಾಹಿತ್ಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ಮಠಾಧೀಶರು ಅವರಿಗೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಹಾಗಾಗಿ ಪರಸ್ಪರರ ಜೊತೆಗೂಡಿ ಹೊರಟ್ರೆ ಕೆಲವರಿಗೆ ಒಂಥರ ಬೆಂಕಿಯ ಉಂಡಿಯನ್ನೇ ಕಂಡಂತೆ ಆಗ್ತಾ ಇದೆ. ಗೊತ್ತಿಲ್ಲ ಅವರಿಗೆ. ನಾವು ಸಿಡಿದು ನಿಂತರೆ, ಲಿಂಗಾಯತರು ಸಿಡಿದು ನಿಂತರೆ, ಬಸವ ಪ್ರಜ್ಞೆಯ ಮೂಲಕ ಬಸವ ಪ್ರಣೀತ ಸಮಾಜವನ್ನು ಕಟ್ಟಲಿಕ್ಕೆ ಸಿಡಿದು ನಿಂತರೆ, ನಾವು ಸಿಡಿದು ನಿಂತರೆ ಬೆಟ್ಟಗಳು ಅದುರುತ್ತವೆ, ನಾವು ಸಿಡಿದು ನಿಂತರೆ ಬೆಟ್ಟಗಳು ಅದುರುತ್ತವೆ, ಭೂಮಿಯೂ ಕಂಪಿಸುತ್ತದೆ, ನಮ್ಮ ಧ್ವನಿ ಎಲ್ಲೆಡೆ ಮಾರ್ಧನಿಗೊಳ್ಳುತ್ತದೆ. ನಾವು ನಿಮ್ಮ ನೋಡಿದರೆ, ಯಾರನ್ನ? ವರ್ಣ ವ್ಯವಸ್ಥೆಯನ್ನು ಒಪ್ತಕ್ಕಂಥವರು, ಅಸಮಾನತೆಯನ್ನು ಒಪ್ತಕ್ಕಂಥವರು, ನಾವಷ್ಟೇ ಜನ್ಮತಃ ಶ್ರೇಷ್ಠ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಜನಗಳು, ನಾವು ನಿಮ್ಮ ನೋಡಿದರೆ ಸುಟ್ಟು ಕರಕಲಾಗುತ್ತೀರಿ. ವೇದ ಸ್ಮೃತಿ ಶಾಸ್ತ್ರಗಳು ವೈಕುಂಠ ಸೇರುತ್ತವೆ. ನಾವು ತಲೆ ಎತ್ತಿ ನಿಂತರೆ ಪಾದದಡಿ ನಿಲ್ಲುತ್ತೀರಿ. ನಿಮ್ಮ ಕಪಟ ನಾಟಕಗಳು ಅಗ್ನಿಯ ಕಾಣುತ್ತವೆ. ಹೃದಯ ತೆರೆದು ನಿಂತರೆ ಸಗ್ಗವೇ ನಿಮಗೆಲ್ಲ. ಹೃದಯ ತೆರೆದು ನಿಂತರೆ
ಸಗ್ಗವೇ ನಿಮಗೆಲ್ಲ, ಮಾತುಗಳ ಆಡಿದರೆ ಲಿಂಗವೇ ಅಲ್ಲೆಲ್ಲ, ಮಾತುಗಳ ಆಡಿದರೆ ಲಿಂಗವೇ ಅಲ್ಲೆಲ್ಲ. ಆಯ್ಕೆ ಇವೆರಡರಲ್ಲಿ ನೀವು ಮಾಡಿಕೊಳ್ಳಬೇಕಾಗಿದೆ. ನಾವು ಮನವನ್ನು ತೆರೆದು ನಿಲ್ಲಬೇಕೋ ಅಥವಾ ತಲೆ ಎತ್ತಿ ನಿಂತರೆ ನಿಮ್ಮ ಹಣೆ ಬರ ಏನಾಗ್ತದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾದಂಥ ವಿಚಾರಗಳನ್ನ, ಸೂಕ್ಷ್ಮವಾದಂಥ ಸಂಗತಿಗಳನ್ನ ನಾನಿಲ್ಲಿ ಹೇಳಿದ್ದೇನೆ. ನೀವು ಇದಕ್ಕೆ ವಿರುದ್ಧವಾಗಿ ಹೋದರೆ ನಿಮಗೆ ಏನು ಆಗಬಾರ್ದೋ ಅದಕ್ಕೆ ನೀವು ಒಳಗಾಗುತ್ತೀರಿ. ಈಗಾಗಲೇ ರಾಜ್ಯದ ತುಂಬೆಲ್ಲ ನಿಮ್ಮ ವಿರುದ್ಧ ಪ್ರಜ್ಞಾವಂತ ಲಿಂಗಾಯತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನೆಗಳಾಗ್ತಾ ಇವೆ. ನಿಮ್ಮ ಪ್ರತಿಕೃತಿಯನ್ನು ದಹನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕೆಲವು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಪಾಪ ಅವರಿಗೆ ಕೊರಳಿಗೆ ಯಾವುದೇ ಕೆಟ್ಟ ಅದನ್ನು ಹಾಕಬೇಡಿ, ಅವರ ಭಾವಚಿತ್ರವನ್ನು ಸುಡಬೇಡಿ, ಅವರು ನಾಗರಿಕವಾಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಹೇಳ್ತಿದ್ದಾರೆ. ಹೊರತು ಬಹುಶಃ ಅವರು ಈ ಪ್ರತಿಭಟನೆ ಬಿಟ್ಟು ವ್ಯತಿರಿಕ್ತವಾದಂಥ ಪ್ರತಿಭಟನೆ ಬಗ್ಗೆ ಹೇಳಿದ್ರೆ ಬಹುಶಃ ನೀವು ಅಲ್ಲಿ ಮಠದಲ್ಲಿ ಕೂಡ ಉಳಿಲಿಕ್ಕೆ ಸಾಧ್ಯ ಇರೋದಿಲ್ಲ. ನೀವು ಒಂಟಿಯಾಗಿ ರಾಜ್ಯದ ತುಂಬ ಓಡಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ಮಠಾಧೀಶರು ತುಂಬ ಪ್ರಜ್ಞಾವಂತರು. ಹಾಗಾಗಿ ಸೌಮ್ಯವಾದಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನ ಭಕ್ತರು ಕೂಡ ಸರಿಯಾದ ರೀತಿಯಲ್ಲಿ ಅನುಸರಿಸ್ತಾ ಹೋಗ್ತಾ ಇದ್ದಾರೆ. ಒಂದು ವೇಳೆ ಏನಾಗ್ತದೆ ತಪ್ಪಿದ್ರೆ ನೀವೇ ಆಲೋಚನೆ ಮಾಡಬೇಕು. ಮತ್ತು ಕನ್ನಡದಲ್ಲಿ ಒಂದು ನುಡಿ ಇದೆ, ನೃಪತುಂಗನದು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ ಕಲಿಗೆ ಕಲಿಯುಗ ವಿಪರೀತನ್ ಅಂತಂದ್ರೆ, ನೀವು ಹೇಗಿರ್ತೀರೋ ಅದಕ್ಕೆ ನಾವು ಖಂಡಿತವಾಗಿಯೂ ಪ್ರತಿಕ್ರಿಯೆ ನೀಡ್ತೀವಿ. ಎಂಥ ಮಾತ್ರ ನೀವು ಕೂಡ ತಾಯಿಯ ಉದರದಿಂದ ಜನ್ಮವೆತ್ತಿ ಬಂದವರು, ಸುಮಕ್ಕಳು ಅನ್ನುವ ಪದವನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದ? ನಾವು ಸಿದ್ದರಾಮಯ್ಯನ ಕೃಪಾಪುರುಷಿತ ಮಂಡಳಿ ಅಂತ ಕರಿತೀರಿ. ಸಿದ್ದರಾಮಯ್ಯನ ಕೃಪಾಪುರುಷಿತ ಮಂಡಳಿಯಲ್ಲಿ ಈ ಮಠಾಧೀಶರು ಇದ್ದಾರಂತ ಭಾವಿಸಿದ್ದೀರಾ ನೀವು? ಸಾಧ್ಯವೇ ಇಲ್ಲ. ಯಾರ ಹಂಗಿಗೆ ನಿಲ್ಲುವರವರಲ್ಲ ಇವರು. ಬಿಜ್ಜಳನ ರಾಜ್ಯ ತೇಜದಲ್ಲಿ ಇರ್ತೀನಿ ಅಂತಕ್ಕಂಥ ಭಾವನೆ ಮಾಡಿರ್ತಕ್ಕಂಥ ಬಹಳಷ್ಟು ಜನಗಳಿಗೆ ಅಪ್ಪ ಬಸವಣ್ಣವರು ವಾತ್ಯ ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂದ್ರೆ, ಖಂಡಿತವಾಗಿ ಅವ್ರು ಹೇಳ್ತಾರೆ, ಬಸವಣ್ಣವರು ಆನಿ ಭವಿ ಬಿಜ್ಜಳಂಗಂಜುವಿನೇ, ನಮ್ಮ ಮಠಾಧೀಶರು ಎಂದೂ ಕೂಡ ಯಾರೆಡೆಗೂ ಕೂಡ ಗುಲಾಮರಾಗಿ ನಿಂತವರಲ್ಲ. ಪಾಪ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಬಸವಣ್ಣವರ ಹೆಸರನ್ನ ಇಡೀ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಅಕ್ಕಮಹಾದೇವಿಯ ಹೆಸರನ್ನ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇಟ್ಟಿದ್ದಾರೆ. ಶಿವಮೊಗ್ಗದ ಒಂದು ಪಾರ್ಕಿಗೆ ಅಲ್ಲಮಪ್ರಭುವಿನ ಹೆಸರಿಟ್ಟಿದ್ದಾರೆ. ಜೊತೆಗೆ ಅವರು ಕರ್ನಾಟಕ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕೂಡ ಬಸವಣ್ಣವರ ಭಾವಚಿತ್ರವನ್ನು ಇಡ್ಲಿಕ್ಕೆ ಕಾರಣರಾಗಿದ್ದಾರೆ. ಜೊತೆಗೆ ಅವರಿಗೂ ಕೂಡ ಪ್ರಜ್ಞೆ ಇದೆ, ಅರಿವಿದೆ. ಅವರು ಹೋದೆಲ್ಲ ಬಂದೆಲ್ಲ ನಾನು ಬಸವಣ್ಣ ಫಾಲೋವರ್, ಬಸವಣ್ಣನ ಅಭಿಮಾನಿ, ಅನುಯಾಯಿ ಅನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವ್ರಿಗೆ ಕರೆದೆ ನಿಮ್ಮನ್ನು ಕರ ಸನ್ಮಾನ ಮಾಡಬೇಕಾಗಿತ್ತಾ? ಈಗಾಗಲೇ ಕೇಶವ ಕೃಪಾ ಪೋಷಿತ ನಾಟಕ ಮಂಡಳಿ ಇದೆಯಲ್ಲ ನಿಮ್ಮಂಥವ್ರದ್ದು, ನಿಮ್ಮ ಟಾಕಿ ಡೀಲ ಆಗ್ತಾ ಇವೆ. ನಿಮಗೆ ನಿಮ್ಮ ಕೊರಳಿಗೆ ಆ ಲಿಂಗವನ್ನ ತೆಗೆದು ಇನ್ನೊಂದು ದಾರವನ್ನು ಹಾಕುವಂತ ಎಲ್ಲ ಎತ್ತುಗಡೆ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗಿ ಕೃಪಾಪೋಷಿತ ಮಂಡಳಿಯಲ್ಲಿ ಇರತಕ್ಕಂಥವ್ರು ನೀವು. ಬಿಜ್ಜಳನ ರಾಜತೇಜದಲ್ಲಿರುವ ಅವಶ್ಯಕತೆ ನಮಗಿಲ್ಲ. ನಾವು ಕಾಯಕ ಜೀವಿಗಳು, ನಾವು ಶರಣರ ಮಾರ್ಗದಲ್ಲಿ ಹೊರಟವರು, ಬಸವ ಮಾರ್ಗದಲ್ಲಿ ಹೊರಟವರಿಗೆ ನಿಮ್ಮ ಗೊಡ್ಡು ಬೆದರಿಕೆಗಳು, ಈ ತುಚ್ಛವಾದ ಮಾತುಗಳಿವೆಲ್ಲ ಅವು ನಾವು ಸ್ವೀಕಾರ ಮಾಡ್ಲಂದ್ರೆ ಏನಾಗ್ತದೆ? ಬಹುಶಃ ಚೆಂಡನ್ನ ಗೋಡೆಗೆ ಹೊಡಿತೀರಿ. ಆ ಚೆಂಡು ಗೋಡೆ ಅಂತೂ ಸ್ವೀಕರಿಸಕ್ಕೆ ಸಾಧ್ಯ ಇಲ್ಲ. ಚೆಂಡು ಗೋಡೆ ಸ್ವೀಕರಿಸಿದ್ರೆ ಯಾರು ಎಸ್ದಿರ್ತಾರೋ ಅವರಿಗೆ ಅದು ಮರಳಿ ಬಂದು ತಲುಪ್ತದೆ. ಏನಾಗಿದೆ ಪರಿಸ್ಥಿತಿ ನೋಡಿ. ನೀವು ಯಾವ ಪಕ್ಷವನ್ನು ನೆಸ್ತಿರೋ ಆ ಪಕ್ಷಕ್ಕೆ ನಿಮ್ಮ ಜನಾಂಗದವರನ್ನ ಒಳಗೆ ಬಿಡ್ತಾ ಇಲ್ಲ. ಯಾರ ಮೂಲಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತು ಈ ನೆಲದಲ್ಲಿ, ಅವರ ಅನುಯಾಯಿಗಳಂದ್ರೆ ನಿಮ್ಮಲ್ಲಿ ನೀವು ಲಿಂಗಾಯತರ, ಹಾಗಾದ್ರೆ ಆ ಕಡೆ ಹೋಗಿ ಅಂತನೋ ಪರಿಸ್ಥಿತಿ ಬಂದಿದೆ. ಇಷ್ಟು ತುಚ್ಛವಾಗಿ ಕಾಣ್ತಕ್ಕಂಥ ನಿಮ್ಮ ತತ್ವಗಳನ್ನ, ನಿಮ್ಮ ಚಿಂತನೆಗಳನ್ನ, ನಿಮ್ಮ ಆಶೆಗಳನ್ನ ತೊತ್ತಲ ತುಳಿತಕ್ಕಂಥ ವ್ಯಕ್ತಿಯ ಜೊತೆ, ಸಂಘದ ಜೊತೆಗೆ ಆ ರಾಜಕೀಯ ಪಕ್ಷದ ಜೊತೆ ನಿಮ್ಮನ್ನ ನೀವು ಗುರುತಿಸಿಕೊಳ್ಳಿಕ್ಕೆ ಬಯಸ್ತಿರಲ್ಲ. ನಿಮಗೆ ಏನಾದರೂ ಇದೆಯಾ? ಅಥವಾ ಅದನ್ನ ಅವರಿಗೆ ಮಾರಿಕೊಂಡಾಗಿದೆಯಾ? ಅಥವಾ ನೀವೇನಾದರೂ ಮಾಡಿ ಸಿಕ್ಕು ಬಿದ್ದಿದ್ದೀರಾ? ಸಿಕ್ಕು ಬಿದ್ದಿದ್ರೆ ಖಂಡಿತವಾಗಿಯೂ ಅವರ ಆಡಿಸಿದಂಥ ದಾಳಕ್ಕೆ ನೀವು ಬಲಿಯಾಗಿದ್ದೀರಂತೆ ಅರ್ಥ ಆಗ್ತದೆ. ನಾನು ನಿಮಗೆ ಖಂಡಿತವಾಗಿಯೂ ಒಂದ್ಸಲ ಕೇಳ್ತೇನೆ, ಅಂಬಿಗರ ಚೌಡಯ್ಯನ ಪಾದುಕೆಗಳು ನಮ್ಮಲ್ಲಿ ಇವೆ, ಆದರೆ ಅದನ್ನು ನಾವು ಬಳಸೋದಿಲ್ಲ. ಆ ಕೆಟ್ಟ ಮಾತನ್ನ ಲಟಲಟನೆ, ಪಟಪಟನೆ, ಆ ಎಲ್ಲ ಶಬ್ದಗಳು ನಮಗೆ ಗೊತ್ತು. ಯಾಕಂದ್ರೆ ನಾವು ವಚನದ ಅಭ್ಯಾಸಿಗಳಾಗಿದ್ದೇವೆ, ಶರಣರ ಆಶಯವನ್ನು ತಿಳಿದುಕೊಂಡಿದ್ದೇವೆ. ಹೀಗೂ ಗೊತ್ತು, ಹಾಗೂ ಗೊತ್ತು. ಎಂತ ಮಾತಾಡ್ತೀರಿ? ಮಠಾಧೀಶರಿಗೆ ಪಾದರಕ್ಷೆಗಳಿಂದ ಹೊಡಿಬೇಕು ಅಂತ ಹೇಳ್ತಾರ, ಮೆಟ್ಟಿಲೆ ಹೊಡಿಬೇಕು ಅಂತ ಹೇಳ್ತಾರ? ಏನ್ರಿ ಇದೆಲ್ಲ ನಿಮ್ಮ ಮಾತು? ಏನು ನಿಮ್ಮ ಭಾಷೆ? ನಿಮ್ಮ ಭಾಷೆಗೂ ನೀವು ಹಾಕಿದಂಥ ಬಟ್ಟೆಗೂ ಯಾವುದೇ ರೀತಿಯ
ಸಂಬಂಧಗಳಿಲ್ಲವಲ್ರಿ. ದಯವಿಟ್ಟು ನಿಮ್ಮನ್ನು ನೀವು ತಿದ್ದುಕೊಳ್ಳಿ. ಇಲ್ಲದೆ ಹೋದ್ರೆ ಜನ ಬೀದಿಯಲ್ಲಿ ನಿಂತು ನೀವು ಯಾರನ್ನ ಯಾವ ರೀತಿ ಹೀಗಳಿದ್ರೋ ಅದೇ ಪದಗಳಿಂದ ನಿಮ್ಮನ್ನ ಹೀಗೆಳೆಯುವಂತ ಆಗ್ಬಹುದು. ಆದರೆ ಹಾಗಂತ ನಾನು ನಿಮ್ಮನ್ನು ಆ ಕರಿ ಅಂತ ಎಲ್ಲೂ ಹೇಳೋದಿಲ್ಲ. ನಿಮ್ಮ ಭಾಷೆಯನ್ನ ಸುಧಾರಿಸಿಕೊಳ್ಳಿ, ನಿಮ್ಮ ಭಾವವನ್ನು ಸುಧಾರಿಸಿಕೊಳ್ಳಿ, ವಚನಗಳನ್ನು ಅಭ್ಯಾಸ ಮಾಡಿ. ನೀವು ಕಾಡಸಿದ್ದೇಶ್ವರ ಮಠಕ್ಕಾಗಿದ್ದೀರಿ, ಅಟ್ಲೀಸ್ಟ್ ಕಾಡಸಿದ್ದೇಶ್ವರ ವಚನಗಳನ್ನ ಓದಿರಿ ಅಂತ ಹೇಳ್ತಾ, ಆಮೇಲೆ ನೀವು ಪರಿವರ್ತನೆಗೊಳ್ರಿ. ನೀವು ಬಸವವಾದಿಗಳು ಇರಬಹುದು, ನಿಮ್ಮೊಳಗಡೆ ಬಸವ ತತ್ವ ಇದೆ. ಸ್ವಲ್ಪ ನೀವು ಕೃಷಿ ಇತ್ಯಾದಿಗಳನ್ನು ಬಂದಿರಲ್ಲ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರ ಅಂತ ಹೇಳಿದ್ದಾರೆ. ಬಹುಶಃ ನೀವು ಅಲ್ಲೇ ಬಂದಿದ್ದೀರಿ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೀರಿ ಅಂತ ಹೇಳ್ತಾ, ನಿಮಗೆ ನನ್ನ ಈ ಮಾತುಗಳನ್ನ ನಿವೇದನೆ ರೂಪದಲ್ಲಿ ಹೇಳಿದ್ದೇನೆ ಹೊರತಾಗಿ ಮತ್ಯಾವ ರೂಪದಲ್ಲಿಂದ ಅಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.